ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಅಂದರೆ ನಾನು ಹೋಮ್ ಟೂರ್ ವಿಡಿಯೋ ಹಾಕ್ತಾ ಇದ್ದೀನಿ. ಏನಂದರೆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದರು, ನಾನು ಹೊಸ ಮನೆ ಗೃಹ ಪ್ರವೇಶದ ವ್ಲಾಗ್ ಹಾಕಿದ್ನಲ್ಲ, ಸೊ ಕಮೆಂಟ್ ಮಾಡಿದರು ನಿಮ್ಮ ಮನೆ ತೋರಿಸಿ ಅಂತ. ನಾನು ತೋರಿಸೇ ಇರಲಿಲ್ಲ, ನಾನು ಈವನ್ ವೀಡಿಯೋ ಸಹ ಮಾಡ್ತಾ ಇರಲಿಲ್ಲ ಅಂತ ನಿಮಗೆ ಗೊತ್ತು. ಸೊ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಇವಾಗ ಸರಿ ಇನ್ಮೇಲಾದರೂ ಡೈಲಿ ವೀಡಿಯೋಸ್ ಹಾಕೋಣ, ಡೈಲಿ ಆಗದೆ ಹೋದ್ರೂ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋಸ್ ಆಗೋಣ ಅಂತ ಅಂದ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹೋಮ್ ಟೂರ್ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ, ಓಕೆನಾ? ಹಾಗೆ ನಾವು ಈ ಮನೆಗೆ ಯಾವುದೇ ರೀತಿಯ ವುಡ್ ವರ್ಕ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು ನಾವು ಮಾಡಿಸಿಲ್ಲ. ಚಿನ್ನು ಮಾತಾಡಬೇಡ, ಸುಮ್ಮನೆ ಸೈಲೆಂಟ್ ಆಗಿರೋ ನಿಮ್ಗೆ. ವುಡ್ ವರ್ಕ್ ಆಗಿ ಮಾಡಿಸಿಲ್ಲ. ಹಾಗೆ ಏನಂತ ಅಂದರೆ ಮನೆಯೆಲ್ಲ ಕಟ್ಟಾದ್ಮೇಲೆ ಕಿಟಕಿ ಡೋರ್ಸು ಹಾಗೆ ಲಪ್ಪ ಹೊಡ್ಸಿದ್ದೀವಿ. ಒಂದು 2 ಕೋಟ್ಸ್ ಲಪ್ಪ ಹೊಡ್ಸಿದ್ದೀವಿ. ಯಾಕೆ ಮಾಡಿಸಿಲ್ಲ ಅಂತ ಅಂದರೆ, ಈಗ ನಾವು ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಮನೆಗೆ ಬೀಗ ಹಾಕ್ಕೊಂಡು ನಾವು ಹೊಸಪೇಟೆಗೆ ಹೋಗ್ತಿದ್ದೀವಿ. ಯಾಕಂತಂದರೆ ಬೇಕ್ರಿ ಓಪನ್ ಮಾಡ್ಕೊಬೇಕು. ಇಲ್ಲೇ ಕೂತ್ಕೊಂಡ್ರೆ ಜೀವನ ಆಗಲ್ಲ. ಸೊ ಹಾಗಾಗಿ ಊರಲ್ಲಿ ಇರ್ತೀವಿ, ಬಂದು ಸ್ವಲ್ಪ ವರ್ಷ ಆದಮೇಲೆ ಬಂದು ಇಲ್ಲೇ ಇರ್ತೀವಿ. ಅಲ್ಲಿವರೆಗೂನಾದ್ರೂ ಸ್ವಲ್ಪ ವರ್ಷ ಹೊಸಪೇಟೆ ಅಂದರೆ ಬೇಕ್ರಿ ಕಡೆ ಹೋಗಿ ಸ್ವಲ್ಪ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗ್ತೀವಿ. ಸೊ ಬಂದಮೇಲೆ ಮಾಡಿಸ್ಕೊಳ್ಳೋಣ ಅನ್ನೋದು ನಮ್ಮ ಇಂಟೆನ್ಷನ್ನು. ನೋಡೋಣ, ಆದರೆ ಮಧ್ಯದಲ್ಲಿ ಅಂದರೆ ನಾವು ಅಲ್ಲಿದ್ದಂಗೆ ಮಾಡಿಸ್ಬೋದು, ಸ್ವಲ್ಪ ದುಡ್ಡಿದೆ ಅನ್ನೋ ಟೈಮಲ್ಲಿ ನಾವು ಇದನ್ನು ಮಾಡಿಸ್ತೀವಿ. ಇಲ್ಲ ಅಂತಲೇ ಮಾಡ್ಸೋಕ್ಕೆ ಹೋಗಲ್ಲ. ಪಾಪುನ ರೂಮಲ್ಲಿ ಅಮ್ಮನ ಜೊತೆ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ. ಸೊ ಇಲ್ಲೇನಾದ್ರು ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನಿಮಗೆ ಬೇಜಾರು ಮಾಡ್ಕೊಬೇಡಿ, ಕ್ಷಮಿಸಿ, ಓಕೆನಾ? ನಮ್ಮ ಮನೆ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ತೀನಿ ಮುಂದೆ. ನಾನು ತುಂಬ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ಜೋಡಿಸಿ ಆ ಥರ ಎಲ್ಲ ಏನೂ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ನಮ್ಮ ಮನೆ ಹೆಂಗಿದೆ ಹಾಗಷ್ಟೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮುಂಚೆನೇ ಹೇಳ್ತಾ ಇದ್ದೀನಿ, ನಾವು ಫುಲ್ಲು ಲಕ್ಸುರಿಯಸ್ಸಾಗಿ ಮನೆಯೆಲ್ಲ ಡೆಕೋರೇಟ್ ಮಾಡಿಕೊಂಡು ಆ ಥರ ಎಲ್ಲ ಇನ್ನೂ ಮನೇನ ರೆಡಿ ಮಾಡಿಸಿಲ್ಲ. ಸದ್ಯಕ್ಕೆ ನಾವು ಮನೇಲಿ ಇರೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ಈ ಮನೆಗೆ ಬಂದಿರೋದಾಗಿದೆ. ಸೊ ಹೋಪ್ ನಮ್ಮ ಮನೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಆದಷ್ಟು ಒಳ್ಳೆಯ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಹಾಗೆ ಅದೇ ಹೇಳಿದ್ನಲ್ಲ, ಈ ಮನೆ ಬಗ್ಗೆ ಏನೇ ಡೌಟ್ಸ್ ಇರಲಿ, ಎಷ್ಟು ಖರ್ಚಾಗಿದೆ, ಹೆಂಗಿದೆ ಮನೆ, ಎಷ್ಟು ಚದರ ಇದೆ, ಏನು ಎತ್ತ, ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಬನ್ನಿ, ನಮ್ಮ ಈ ಪುಟಾಣಿ ಗೂಡು ಅಥವಾ ನಮ್ಮ ಕನಸಿನ ಮನೆ ಅಂತಲೇ ಹೇಳ್ಬೋದು. ಇದು ಯಾವ ಥರ ಇದೆ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಾನು ತುಂಬ ಒಂದು ನಿಮಿಷ ಸಿಂಪಲಾಗಿ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅಂದರೆ, ನಾರ್ಮಲಾಗಿ ಏನು ಫುಲ್ಲು ಐಷಾರಾಮಿ ಆಗಂತೂ ಏನಿಲ್ಲ. ನಮಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಸ್ಕೊಂಡು ನಮಗೆ ಮನೆಗೆ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ, ಓಕೆನಾ? ಈಗ ಪಟ್ಟಂತ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇದು ಬಂದು ನಮ್ಮ ಮನೆ ಎಂಟ್ರೆನ್ಸು. ಇವಾಗ ನಾವು ಶೋ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಒಂದು 4 ಶೋ ಗಿಡ ಮತ್ತು ಒಳಗಡೆನೂ ಒಂದು ಶೋ ಗಿಡ ಹಾಕಿದ್ದೀವಿ, ತೋರಿಸ್ತೀನಿ ಇರಿ. ಹಾಗೆ ನಾವು ಪಕ್ಕದಲ್ಲೇ ಹೋಮ್ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಜಾಸ್ತಿನೇ ಜಾಗ ಇರೋದ್ರಿಂದ ಸುಮಾರು ಥರದ ಗಿಡಗಳನ್ನ ಹಾಕಿದ್ದೀವಿ. ಅದು ನಾವು ಈ ಮನೆಗೆ ಬಂದ ಮೇಲೆ ಹಾಕ್ಕೊಂಡಿರೋ ಅಂಥದ್ದು. ಅಡಿಕೆ ಗಿಡಗಳನ್ನ ಮಾತ್ರ ಹೊಸ ಮನೆ ಇನ್ನೂ ಒಂದು ವಾರ ಇದೆ ಅನ್ನೋ ಟೈಮಲ್ಲಿ ಹಾಕಿದ್ವಿ. ಇದನ್ನೆಲ್ಲ ಇವಾಗ ಹಾಕಿರೋದು. ಹಾಗೆ ಇಲ್ಲಿಗೆ ಲ್ಯಾನ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಬಂದು ಗಿಡ ಇದೆಯಲ್ಲ, ಇದು ನಮ್ಮ ಯಜಮಾನ್ರು ಫೇವ್ರೆಟ್ ಗಿಡ. ಇದು ಮೇಲಕ್ಕೆ ಮರ ಥರ ಬೆಳೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಯಜಮಾನ್ರು ಕನಸು. ಅದು ಆ್ಯಕ್ಚುಲಿ 800 ರೂಪಾಯಿ ಕೊಟ್ಟು ತಂದಿದ್ದೀವಿ. ಅದನ್ನೆಲ್ಲ ಹಾಕಿ ಒಂದು 15 ದಿನ ಆಗಿದೆ ಅಷ್ಟೇ. ಸೊ ಈ ಕಡೆ ಬಂದರೆ ಹೊರಗಡೆಯಿಂದ ಬಂದವರಿಗೆ ಕಾಲೆಲ್ಲ ತೊಳ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ ಈ ಕಡೆ ಒಂದು ನಲ್ಲಿ ಹಾಕ್ಸಿದ್ದೀವಿ. ಮತ್ತು ಈ ಕಡೆ ಗೇಟ್ ನೋಡಿದ್ರಲ್ಲ, ಅಲ್ಲೂ ಕಾರ್ ಏನಾದ್ರು ತೊಗೊಂಡ್ರೆ ಅಂತ ಆ ಥರ ಗೇಟು. ಇದು ನಡ್ಕೊಂಡು ಹೋಗಿ ಬರೋದಕ್ಕೆ ಅಂತ ಗೇಟ್ ಮಾಡಿಸಿದ್ದೀವಿ. ಮತ್ತು ಮೆಟ್ಲು ನೋಡಿದ್ರಲ್ಲ, ಆ ಥರ ಮೆಟ್ಲು ಮಾಡಿಸಿದ್ದೀವಿ ಮೇಲೆ ಟೆರೆಸ್ ಮೇಲೆ ಹೋಗೋದಕ್ಕೆ. ಇದು ಒಂದು ಎಂಟ್ರೆನ್ಸು.
ನಾನು ಮೊದಲೇ ಹೇಳಿರೋ ಹಾಗೆ ನಾವು ಯಾವುದೇ ರೀತಿ ಪೇಂಟ್ ಮಾಡಿಸಿಲ್ಲ, ಜಸ್ಟ್ 2 ಕೋಟ್ ಲಪ್ಪ ಹೊಡ್ಸಿರೋದು ಅಷ್ಟೇ. ಇವಾಗ ಪೇಂಟ್ ಸದ್ಯಕ್ಕೆ ಮಾಡಿಸಲ್ಲ ಮತ್ತು ವುಡ್ ವರ್ಕ್ ಮಾಡಿಸಿಲ್ಲ. ಎಂಟ್ರೆನ್ಸ್ ಹಿಂಗೆ ಒಳಗಡೆ ಬಂದ ತಕ್ಷಣ ಒಂದು ದೊಡ್ಡ ವಿಂಡೋ ಸಿಗುತ್ತೆ, ತುಂಬಾ ದೊಡ್ಡ ವಿಂಡೋ ಮಾಡಿಸಿದ್ವಿ. ಯಾಕಂದರೆ ಇದೇ ಈ ಮನೆಗೆ ಒಂದು ಲುಕ್ಕು ಆಯಿತಾ. ಒಂದು ದಿವಾನ್ ಹಾಕಿದ್ದೀವಿ ಅಷ್ಟೇ ನಾವಿಲ್ಲಿ, ಒಂದು ದಿವಾನ್ ಕಾಟು ಅದು ಬಂದು ವಾಶ್ರೂಮು. ಇಲ್ಲಿ ಒಂದು ಟಿ ವಿ ಇಟ್ಟಿದ್ದೀವಿ, ಇಷ್ಟೇ ಹಾಲಲ್ಲಿ ಇಟ್ಟಿರೋದು. ಒಂದು UPS ಇಟ್ಟಿದ್ದೀವಿ ಈ ಕಡೆ ಸೈಡಲ್ಲಿ. ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಲೆಫ್ಟಿಗೆ ಬಂದಿದ್ದ ತಕ್ಷಣ ಇದು ಬಂದು ಡೈನಿಂಗ್ ಹಾಲ್ ಮಾಡ್ಕೊಂಡಿರೋದು. ಇಲ್ಲಿ ಡೈನಿಂಗ್ ಟೇಬಲ್ ಇಲ್ಲ, ನಾವು ಡೈನಿಂಗ್ ಟೇಬಲ್ ಏನೂ ತಂದಿಲ್ಲ. ಮತ್ತು ಇದು ಬಂದು ಕಿಚನ್ನು. ನಾವು ಹೇಳಿದ್ನಲ್ಲ ವುಡ್ ವರ್ಕ್ ಏನೂ ಮಾಡಿಸಿಲ್ಲ ಅಂತ, ಹಾಗೆ ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಬಂದು ಫ್ರಿಡ್ಜ್ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದು ರೂಮು ಆಯಿತಾ. ಇಲ್ಲಿ ಒಂದು ಬೆಡ್ ಅಂದರೆ ಮಂಚ ಹಾಕಿದ್ದೀವಿ. ಪಾಪುನ ಕೆಳಗಡೆ ಮಲಗಿಸಿದ್ದೀನಿ, ಅವಳು ತುಂಬ ಒದ್ದಾಡ್ತಾಳಲ್ವ, ಕೆಳಗಡೆ ಬಿದ್ದುಬಿಡ್ತಾಳೆ ಅಂತ ಭಯಕ್ಕೆ. ಹಾಗೆ ಇಲ್ಲೊಂದು ಬೀರು ಇಟ್ಕೊಂಡಿದ್ದೀವಿ. ಹಾಗೆ ಹಾಸಿಗೆ ಏನಿದೆ ಅದನ್ನೆಲ್ಲ ಇಲ್ಲೇ ಜೋಡಿಸ್ಕೊಂಡಿದ್ದೀವಿ, ಓಕೆನಾ. ಅದ್ರ ರೂಮಿನ ಪಕ್ಕ ಬಂದಿದ್ದ ತಕ್ಷಣ ಇದು ಒಂದು ದೇವ್ರ ಮನೆ ಮಾಡಿಸಿರುವಂಥದ್ದು. ಇನ್ನೂ ಏನೇನೋ ಮಾಡಿಸ್ಬೇಕು ಡೆಕೋರೇಷನ್ ಅಂತ ಹೋದ್ವಿ, ಬಟ್ ಅದು ಇವಾಗ ಸದ್ಯಕ್ಕೆ ಆಗಿಲ್ಲ, ಆಮೇಲೆ ಮಾಡಿಸೋಣ ಅಂತ ಸುಮ್ಮನಾದ್ವಿ. ಇದು ಬಂದು ನಮ್ಮನೆ ದೇವ್ರ ಮನೆ, ತುಂಬಾ ಸಿಂಪಲಾಗಿ ಮಾಡಿಸಿದ್ದೀವಿ, ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ನೋಡಿ ಈ ಥರ ಇದೆ ನಮ್ಮನೆ ದೇವ್ರ ಮನೆ. ಸ್ಪಾಟ್ಲೈಟ್ ಎಲ್ಲ ಹಾಕ್ಸಿದ್ದೀವಿ. ಸಿಂಪಲಾಗಿ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ದೊಡ್ಡದು ದೇವ್ರ ಫೋಟೋ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಅಂದರೆ ಬಟ್ ಅದನ್ನು ಮಾಡಿಸೋದಕ್ಕಾಗಲಿಲ್ಲ. ಅದ್ರ ಪಕ್ಕನೇ ದೇವ್ರ ಮನೆ ಪಕ್ಕನೇ ಇನ್ನೊಂದು ರೂಮ್ ಇದೆ. ಇದು ಬಂದು ಖಾಲಿ ಇದೆ ರೂಮು ಆಯಿತಾ. ಇಲ್ಲಿ ಒಂದು 3 ಚೇರ್ಗಳನ್ನ ಇಟ್ಟಿದ್ದೀವಿ. ನಾವು ಯಾವುದೇ ರೂಮಿಗಾಗಲಿ ಎಲ್ಲಿಗಾಗಲಿ ಕರ್ಟನ್ಸ್ನು ಸಹ ಹಾಕ್ಸಿಲ್ಲ ಇನ್ನೂ. ಇದು ಅಂದರೆ ಏನಾದರೂ ಐಟಮ್ಸ್ ಮೆಟೀರಿಯಲ್ಸ್ ಏನಾದರೂ ಇದ್ದರೆ, ಅಂದರೆ ಫುಡ್ ಮೆಟೀರಿಯಲ್ಸು ಚೀಲಗಳು ಆ ಥರ ಏನಾದ್ರು ಇದ್ದರೆ ಅದನ್ನು ಅಲ್ಲಿ ಇಟ್ಕೊಂಡಿದ್ದೀವಿ. ಅಥವಾ ಈರುಳ್ಳಿ, ಟೊಮೆಟೊ ಅಲ್ಲ, ಈರುಳ್ಳಿ, ಆಲೂಗಡ್ಡೆ, ಶುಂಠಿ ಈ ಥರದ್ದೆಲ್ಲ ಆ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಇಷ್ಟೇ ನೋಡಿ, ಇದೊಂದು ಹಾಲಿಂದ ಲೆಫ್ಟಿಗೆ ಹೋದರೆ ಡೈನಿಂಗ್ ಹಾಲಿಂದ ಲೆಫ್ಟಿಗೆ ಹೋದರೆ ಕಿಚನ್ನಿಂದ ರೈಟಿಗೆ ಬಂದರೆ ರೂಮು, ದೇವ್ರ ಮನೆ, ಮತ್ತು ಇನ್ನೊಂದು ರೂಮು ಇದು ಬಂದು ಬಚ್ಚಲು ಮನೆ. ಇಲ್ಲಿಂದ ಹೊರಗಡೆ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಿ ಈ ಥರ. ಇದು ಒಂದು ಅಂಡೆ ಒಲೆ, ಹಾಗೆ ಅದ್ರ ಪಕ್ಕ ಟಾಯ್ಲೆಟು. ಇದು ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಿ, ನಾನ್ ವೆಜ್ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನಿಗೂ ಪಾಯಿಂಟ್, ಇಲ್ಲಿ ನಲ್ಲಿ ಕಾಣಿಸ್ತಾ ಇದೆಯಾ, ವಾಷಿಂಗ್ ಮಿಷಿನಿಗೂ ಪಾಯಿಂಟ್ ಹಾಕ್ಸಿದ್ದೀವಿ. ಹಾಗೆ ಒಂದು ನಲ್ಲಿನೂ ಹಾಕ್ಸಿದ್ದೀವಿ. ಇಲ್ಲೇನಂದರೆ ಇಲ್ಲಿ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ತಿದ್ರೆ, ಅಂದರೆ ಬಾಯ್ಲರ್ ಅದು ನಾವು ಹಾಕ್ಸಿರೋ ಅಂಥದ್ದು, ಅಲ್ಲಿ ನೀರು ಕಾಯಿಸಿದ್ರೆ ಇಲ್ಲಿ ಬಚ್ಚಲ ಮನೆ ಒಳಗಡೆ ನೀರು ಬರುತ್ತೆ, ಆ ಥರ ಮಾಡಿಸಿರೋ ಅಂಥದ್ದು. ಅಂಡೆ ಒಲೆನೇ ಮಾಡಿಸ್ಬೋದಿತ್ತು, ಬಟ್ ಸುಮ್ಮನೆ ಬೇಡ, ಅಲ್ಲಿ ಹೊರಗಡೆ ನೀರು ಕಾಯಿಸಿದ್ರೆ ಮಾಮೂಲಿ ಸೋಲಾರಲ್ಲೆಲ್ಲ ಹೆಂಗೆ ನೀರು ಬರುತ್ತೆ ಅದೇ ಥರನೇ ನೀರು ಬರುತ್ತೆ, ಓಕೆನಾ. ಇದು ಬಂದು ಶವರ್ ಕೂಡ ಹಾಕ್ಸಿದ್ದೀವಿ. ಮತ್ತು ಮುಖ ತೊಳ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಿಸಿನೀರು ಹೆಂಗೆ ಬರುತ್ತೆ ಸೋಲಾರಲ್ಲಿ, ಹಾಗೆ ಬಾಯ್ಲರಲ್ಲೂ ಸಹ ನೀರು ಬರುತ್ತೆ ಹೊರಗಡೆ ಇಟ್ಟರೆ. ಇದೊಂದು ಮುಖ ತೊಳ್ಕೊಳ್ಳೋದಕ್ಕೆ ಅಂತ ಕನ್ನಡಿ, ಹಾಗೆ ಆ ಥರ ವಾಶ್ ಬೇಸಿನ್ ಒಂದು ಹಾಕ್ಸಿದ್ದೀವಿ. ಹಾಗೆ ನೋಡಿ ಇಲ್ಲಿಂದ ಗೊತ್ತಾಗುತ್ತೆ ಹಾಲು, ಅಂದರೆ ಈ ಕಡೆ ಡೋರ್ ಹತ್ರ ನಿಂತ್ಕೊಂಡ್ರೆ ಹಾಲು, ಡೈನಿಂಗ್ ಹಾಲು, ಕಿಚನ್ನು, ಆ ಕಡೆ ಈ ಕಡೆ ರೂಮ್, ಮಧ್ಯದಲ್ಲೊಂದು ದೇವ್ರ ಮನೆ. ಇಷ್ಟು ಸಿಂಪಲಾಗಿ. ಇದಕ್ಕೆ ಇನ್ನೂ ವುಡ್ ವರ್ಕ್ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು, ಮತ್ತು ಆ್ಯಸಿಡ್ ವಾಶ್ ಮಾಡಿಸ್ಬೇಕು, ಇನ್ನೂ ಇಷ್ಟು ಕೆಲಸ ಬಾಕಿ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನೋಡಿ ನನ್ನ ಮಗಳು ತಲೆ ಕಾಣ್ತಾ ಇದೆ. ಫ್ರೆಂಡ್ಸ್ ನಮ್ಮ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮರೀದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರೂ ನಮಸ್ಕಾರ, ಬಾಯ್.